ಲೇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ F6 ಬಟನ್ ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮ ಪಾಸ್ಪೋರ್ಟ್ ಸೈಜ್ ಆಲ್ಮೋಸ್ಟ್ ರೆಡಿ. ಜಸ್ಟ್ ಒಂದೇ ಸೆಕೆಂಡಲ್ಲಿ ನಿಮ್ಮ ಪಾಸ್ಪೋರ್ಟ್ಸ್ ರೆಡಿ ಆಗಿಬಿಡುತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋ. ಸೊ ಈ ಪಾಸ್ಪೋರ್ಟ್ ಸೈಜನ್ನು ಯಾವ ಥರ ಒಂದೇ ಸೆಕೆಂಡಲ್ಲಿ ರೆಡಿ ಮಾಡೋದಂತೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಚಾನಲ್ಗೆ ಇನ್ನೂ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಟೆಕ್ನಿಕಲ್ ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ಗೌರ್ಮೆಂಟಿಂದ ಇರುವಂಥ ಸ್ಕೀಮ್ ಆಗಿರ್ಬೋದು, ಇವೆಲ್ಲ ಮಾಹಿತಿಗಳು ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಚಾನಲ್ಗೆ ನೀವು ಸಪೋರ್ಟ್ ಕೂಡ ಮಾಡ್ಬೋದು ವೀಕ್ಷಕರೇ, ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ. ಇವಾಗ ನೋಡಿ, ಫೋಟೋಶಾಪನ್ನು ಓಪನ್ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರುವಂಥ ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೀವು ಅದನ್ನು ಪಾಸ್ಪೋರ್ಟ್ ಸೈಜಲ್ಲಿ ನೀವು ರೆಡಿ ಮಾಡ್ಕೋಬೋದು. ಒಂದು ನೀವು 4x6 ಅಲ್ಲಾದರೂ ನೀವು ಪಾಸ್ಪೋರ್ಟ್ ಸೈಜನ್ನು ನೀವು ಪ್ರಿಂಟ್ ಮಾಡ್ಕೋಬೋದು. ಜಸ್ಟ್ ಒಂದು ಬಟನ್ ಕ್ಲಿಕ್ ಮಾಡಿದರೆ ಸಾಕು, ನಿಮಗೆ ಪಾಸ್ಪೋರ್ಟ್ ಸೈಜ್ ಕೂಡ ರೆಡಿ ಆಗುತ್ತೆ. ನಂತರ A4 ಸೈಜಲ್ಲಿಯೂ ಕೂಡ ನೀವು ಪಾಸ್ಪೋರ್ಟ್ ಸೈಜನ್ನು ಪ್ರಿಂಟೌಟ್ ತಕ್ಕೋಬೋದು. ಒಂದು ಬಟನ್ನಲ್ಲಿ ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು. ಸೊ ಆ ಪ್ರೊಸೀಜರನ್ನು ನಾನು ನಿಮಗೆ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಒನ್ ಬೈ ಒನ್ ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವಾಗ ನೋಡಿ ವೀಕ್ಷಕರೇ, ನಾನು ಇಲ್ಲಿ ಫೋಟೋ ಕಾಪಿಯನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಪಾಸ್ಪೋರ್ಟ್ ಸೈಜನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಅಂತಂದರೆ ಕ್ರಾಪ್ ಟೂಲನ್ನು ತೊಗೋಬೇಕು ನಾವು. ಫಸ್ಟ್ ಇಲ್ಲಿ ಕ್ರಾಪ್ ಟೂಲನ್ನು ನೀವು ಕೀಬೋರ್ಡ್ನಲ್ಲಿ C ಕ್ಲಿಕ್ ಮಾಡಿದರೆ ಸಾಕು, ಕ್ರಾಪ್ ಟೂಲ್ ಇಲ್ಲಿ ಸೆಲೆಕ್ಟ್ ಆಗುತ್ತೆ. ನಂತರ ಇಲ್ಲಿ 4 ಕಾರ್ನರ್ಗಳು ಬಂದಿರುತ್ತೆ. ಇಲ್ಲಿ ನೋಡಿ ಪಾಸ್ಪೋರ್ಟ್ ಸೈಜು ಇದೇ ಸೆಂಟಿಮೀಟ್ರಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು 3.5. ನಂತರ 4.5 cm ಸೆಂಟಿಮೀಟ್ರ್, CM ಅಂದರೆ ಸೆಂಟಿಮೀಟ್ರ್. ನಂತರ 300 ರೆಸೊಲ್ಯೂಷನ್ ಇಟ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟನ್ನು. ನೋಡಿ ಇಲ್ಲಿ ಫೋಟೋನ ನಾನು ಇವಾಗ ಎಷ್ಟು ಕರೆಕ್ಟಾಗಿ ಕ್ರಾಪಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಿಂದ್ಗಡೆ ಇರುವಂಥ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡ್ಕೊಳ್ಳಿ. ನಾನಿವಾಗ ರಿಮೂವ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಬ್ಯಾಕ್ಗ್ರೌಂಡಲ್ಲಿ ಯಾವುದಾದ್ರೂ ಒಂದು ಕಲರನ್ನು ಇನ್ಸರ್ಟ್ ಮಾಡ್ಕೊಳ್ಳಿ. ಅಂದರೆ ಬ್ಯಾಕ್ಗ್ರೌಂಡ್ ಕಲರು ಪ್ಲೇನ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಕಲರನ್ನು ನೀವಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ಅಲ್ಟು ಡಿಲೀಟ್ ಪ್ರೆಸ್ ಮಾಡಿದ್ರೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋವಂಥ ಕಲರು ಬ್ಯಾಕ್ಗ್ರೌಂಡಲ್ಲಿ ಫುಲ್ಫಿಲ್ ಆಗುತ್ತೆ. ನಂತರ ಫೋಟೋ ಲೇಯರನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಕಂಟ್ರೋಲ್ ಎಲ್ ಮಾಡಿದರೆ ಇಲ್ಲಿ ಲೆವೆಲ್ಸ್ ಓಪನ್ ಆಗುತ್ತೆ. ನಂತರ ಇಲ್ಲಿ ಡಾರ್ಕರ್ ಅಂತ ಇದೆ ನೋಡಿ, ಈ ಡಾರ್ಕರ್ ಮೇಲೆ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಆಟೋಮೆಟಿಕ್ಲಿ ಕಲರ್ಸು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಅಡ್ಜಸ್ಟ್ಮೆಂಟ್ ಆಗುತ್ತೆ. ನಂತರ ಸ್ವಲ್ಪ ಲೆಫ್ಟಿಗೆ ತಗೊಳ್ಳಿ, ಕಲರ್ಸು ಇನ್ಕ್ರೀಸ್ ಆಗುತ್ತೆ. ಓಕೆ ಮಾಡ್ಕೊಳ್ಳಿ. ನಂತರ ಕಂಟ್ರೋಲ್ M, ಇಲ್ಲಿ ಕರ್ವ್ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಬ್ರೈಟ್ನೆಸ್ ಅದೇನಿದ್ರು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕಾಣ್ತಾ ಇರೋವಂಥ ಡಾರ್ಕ್ ಸರ್ಕಲ್ಸ್ ಏನಿದೆ ಅಲ್ವಾ, ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಕವರ್ ಕೂಡ ಮಾಡ್ಕೋಬೋದು. ನಂತರ J ಟೂಲ್ ಅಂದರೆ ಕ್ವಿಕ್ ಹೀಲಿಂಗ್ ಇರುತ್ತೆ, ಇಲ್ಲಿ ಸ್ಪಾಟ್ ಹೀಲಿಂಗ್ ಬ್ರಷ್ ಟೂಲು, ಇದನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೀವು ಇಲ್ಲಿ ಸ್ವಲ್ಪ ಬೇಕಾದಲ್ಲಿ ಮಾತ್ರ ನೀವು ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ಈ ಥರ ಇಲ್ಲಿ ನೋಡಿ ಶಾಡೋ ಬಿದ್ದಿರುತ್ತೆ, ಸೊ ಅದನ್ನು ನೀವು ರಿಮೂವ್ ಮಾಡ್ಕೋಬೋದು ಈ ಥರ. ಸೊ ನಾನು ನಿಮಗೆ ಇಲ್ಲಿ ಜಸ್ಟ್ ತೋರಿಸ್ಕೊಡ್ತಾ ಇರೋದು ಪಾಸ್ಪೋರ್ಟ್ ಸೈಜನ್ನು ಒಂದು ಬಟನ್ನಲ್ಲಿ ಕ್ಲಿಕ್ ಮಾಡೋದು ಹೇಗಂತೇಳಿ. ಸೊ ಹಾಗಾಗಿ ನಾನಿಲ್ಲಿ ಟೈಮ್ ವೇಸ್ಟ್ ಮಾಡೋದಿಲ್ಲ. ಈ ಲೇಯರನ್ನು ಮತ್ತು ಇಲ್ಲಿ ಬ್ಯಾಕ್ಗ್ರೌಂಡ್ ಲೇಯರನ್ನು ಎರಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾವು ಈ ಲೇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಇಲ್ಲಿಂದ. ನಂತರ ಇಲ್ಲಿ ನೋಡಿ, ನಾವು ಇವಾಗ ಏನು ಮಾಡಬೇಕು ಅಂತಂದರೆ ಫಸ್ಟು ಇಲ್ಲಿ ಗ್ರೂಪನ್ನು ಕ್ರಿಯೇಟ್ ಮಾಡ್ಕೋಬೇಕು. ಒಂದು ಫೋಲ್ಡ್ರನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ನೇಮ್ ಕೊಡಿ ಪಾಸ್ಪೋರ್ಟ್ ಅಂತೇಳಿ ಟೈಪ್ ಮಾಡಿದ ನಂತರ ಇಲ್ಲಿ ಆಪ್ಷನ್ ಕಾಣುತ್ತೆ ನೋಡಿ, ಇಲ್ಲಿ ರೆಕಾರ್ಡಿಂಗ್ ಮಾಡುವಂಥ ಆಪ್ಷನ್ನು
ಇದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ 4x6 ಅಂದರೆ 4x6 ಪಾಸ್ಪೋರ್ಟ್ ಸೈಜ್. ನಂತರ ಇಲ್ಲಿ ನಿಮಗೆ ಯಾವುದಾದ್ರೂ ಒಂದು ಫಂಕ್ಷನ್ ಕೀಯನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ F6 ಅಂತೇಳಿ. ಇಲ್ಲಿ F6 ಕ್ಲಿಕ್ ಮಾಡಿದರೆ ನಿಮಗೆ ಯಾವುದಾದ್ರೂ ಫಂಕ್ಷನ್ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಯಾವುದಾದ್ರೂ ಒಂದು ಶಿಫ್ಟು ಅಥವಾ ಕಂಟ್ರೋಲ್ನ ಹಿಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಪ್ರೆಸ್ ಮಾಡಿದರೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ರೆಡಿ ಆಗುತ್ತೆ. ಸೊ ಇಲ್ಲಿ ನಿಮಗೆ ಯಾವ್ದು ಬೇಕಾದರೂ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನಾನಿವಾಗ ಜಸ್ಟ್ F6 ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಈ ಲೇಯರನ್ನು ಇಲ್ಲಿ ನಾವು ಇವಾಗ ಸ್ಟ್ರೋಕ್ ಹಾಕೋಬೇಕಾಗತ್ತೆ. ಇಲ್ಲಿ ಆಲ್ರೆಡಿ ಈಗ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಫೋಟೋಗೆ ಸ್ಟ್ರೋಕ್ ಕೊಡೋಣ. ಸ್ಟ್ರೋಕು ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ 2 ಪಿಕ್ಸೆಲ್ಲೇ ಇರಲಿ. ಇಲ್ಲಿ ಸೆಂಟರ್ ಕೊಡಿ. ಇಲ್ಲಿ ನೋಡಿ ಇವಾಗ ಸೆಂಟ್ರಲ್ಲಿ ಬ್ಲ್ಯಾಕ್ ಕಲರ್ ಸ್ಟ್ರೋಕು ರೆಡಿಯಾಗಿದೆ. ನಂತರ ಈ ಲೇಯರನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ನಂತರ ಫೈಲ್ ನ್ಯೂಗೆ ಹೋಗಿಬಿಟ್ಟು ಇಲ್ಲಿ ನ್ಯೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಇಂಚಸ್ ತಗೊಳ್ಳಿ. ನಂತರ ಇಲ್ಲಿ 4 ಇಲ್ಲಿ 6 ಇಲ್ಲಿ ನೋಡಿ ಲ್ಯಾಂಡ್ಸ್ಕೇಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ರೆಸೊಲ್ಯೂಷನ್ 300 ಇರಲಿ. RGB ಕಲರು ಬ್ಯಾಕ್ಗ್ರೌಂಡ್ ಕಲರು ವೈಟ್ ಇರಲಿ. ಇವಾಗ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ಕ್ರಿಯೇಟ್ ಮಾಡಿದ ನಂತರ ನಾವು ಕಾಪಿ ಮಾಡ್ಕೊಂಡಿರುವಂಥ ಲೇಯರನ್ನು ಇಲ್ಲಿ ಪೇಸ್ಟ್ ಮಾಡೋಣ. ಇಲ್ಲಿ ನೋಡಿ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ಇಲ್ಲಿ Ctrl+J ಮತ್ತು ಕಾಪಿ ಪೇಸ್ಟ್ ನಿಮಗೆ ಯಾವ ರೀತಿಯಲ್ಲಿ ನೀವು ಮಾಡ್ಬೋದು ಅದೇ ರೀತಿಯಲ್ಲಿ ಮಾಡಿ. ನಾನು ಫಟಾಫಟ್ ಅಂತೇಳಿ ಮಾಡ್ತೀನಿ. ಇಲ್ಲಿ ನೋಡಿ ಇವಾಗ ನಾನು ಕಾಪಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು 8 ಪಾಸ್ಪೋರ್ಟ್ ಸೈಜನ್ನು ನಾನಿಲ್ಲಿ ಸೆಟಪ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ಆಲ್ರೆಡಿ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ನಾನಿವಾಗ ಇದನ್ನು ಸ್ಟಾಪ್ ಮಾಡ್ತಾ ಇದ್ದೇನೆ. ಇವಾಗ ನೋಡಿ ನಾನಿಲ್ಲಿ ಸ್ಟಾಪ್ ಮಾಡಿಬಿಟ್ಟು ಇದನ್ನು ಕ್ಲೋಸ್ ಮಾಡ್ತಾ ಇದ್ದೇನೆ. ಜಸ್ಟ್ ಇಲ್ಲಿ ನಾನು 2 ಲೇಯರನ್ನು ಇಲ್ಲಿ ಮರ್ಜ್ ಮಾಡ್ತಾ ಇದ್ದೇನೆ ನಾನು. ಇವಾಗ ನೋಡಿ ಲಾಕ್ ಓಪನ್ ಮಾಡಿಕೊಂಡೆ. ಜಸ್ಟ್ F6 ಇಲ್ಲಿ ನೋಡಿ ಜಸ್ಟ್ 1 ಬಟನ್ನಲ್ಲಿ F6 ಕ್ಲಿಕ್ ಮಾಡಿದರೆ ಸಾಕು, ಪಾಸ್ಪೋರ್ಟ್ ಸೈಜ್ ರೆಡಿ ಆಯಿತು. ಸೊ ಈ ಮಾಹಿತಿ ನಿಮಗೆ ಲೈಕ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ A4 ಸೈಜಲ್ಲಿ ಯಾವ ಥರ 1 ಬಟನಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಅಲ್ಲಿವರೆಗೂ ಜೈ ಹಿಂದ್.